ಇನ್ನು ಮಾಜಿ ಸಿಎಂ ದಿವಂಗತ ಡಿ ದೇವರಾಜ ಅರಸು ಅವರ ಮೊಮ್ಮಗ ಎಐಸಿಸಿ ಕಾರ್ಯದರ್ಶಿ ಮತ್ತು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರಾಗಿದ್ದ ಸೂರಜ್ ಹೆಗಡೆಯವರ ನಿಧನಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಕಂಬನಿ ಮಿಡಿದಿದ್ದಾರೆ. ನಿನ್ನೆ ರಾತ್ರಿ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಸೂರಜ್ ಹೆಗಡೆಯವರ ನಿವಾಸಕ್ಕೆ ಸಿಎಂ ಭೇಟಿ ಕೊಟ್ಟರು. ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಪಕ್ಷ ನಿಷ್ಠಾವಂತ ನಾಯಕನನ್ನು ಕಳೆದುಕೊಂಡಿದೆ. ಇವತ್ತು ಸರ್ಕಾರದ ಪರವಾಗಿ ನಾನೇ ಭಾಗಿಯಾಗಿ ಅಂತಿಮ ನಮನ ಸಲ್ಲಿಸುವೆ ಅಂತ ಸಿಎಂ ಡಿಕೆಶಿ ತಿಳಿಸಿದರು. ಪುತ್ಥಳಿಗೆ ಹೂನಾರಕ್ಕೆ ಹೋದಾಗ ಅಲ್ಲಿ ಕೊನೆ Hotel Management with AI. Join IIHM, International Institute of Hotel Management. ನಂಗೆ ಕ್ಷೇತ್ರ ಪ್ರವಾಸ ಮಾಡಿದಾಗ ನಾನು ಅಲ್ಲಿಗೆ ರಾತ್ರಿ 10:30 ಗಂಟೆ ಮೇಲೆ ನನಗೆ ಮೆಸೇಜ್ ಬಂತು. ನಂಗೆ ನಂಬಕ್ಕೆ ಆಗಲಿಲ್ಲ. ಕೊನೆಗೆ ಪೊಲೀಸವರು IB ಅವರು ಆಮೇಲೆ ಕೊನೆಗೆ ಲೇಟಾಗಿ ನನಗೆ ಆಗಿದೆ ಅಂತೇಳಿ ತಿಳಿಸಿದ್ರು. ಇಂಥ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನ ಮುಖಂಡರನ್ನು ನಾವು ಕಳ್ಕೊಂಡಿದ್ದೇವೆ. ಈ ದೇಶಕ್ಕೆ, ಈ ನಮ್ಮ ರಾಜ್ಯಕ್ಕೆ ಭೂ ಸುಧಾರಣೆಯಲ್ಲಿ ಮತ್ತು ಎಲ್ಲ ನಾಯಕರುಗಳನ್ನು, ಏನು ಹೊಸ ನಾಯಕರುಗಳನ್ನು ದೇವರಾಜ ಅರಸರು ತಯಾರು ಮಾಡ್ತಾಯಿದ್ರು. ಆ ನಾಯಕರ ಪ್ರಯೋಗ ಶಾಲೆ ದೇವರಾಜ ಅರಸು. ಆ ಕುಡಿ ಇದೊಂದು ಮಾತ್ರ ರಾಜಕೀಯದಲ್ಲಿ ಇತ್ತು. ನಾವು ಕಳ್ಕೊಂಡಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇನ್ನು ದೇವರಾಜ ಅರಸು ಮೊಮ್ಮಗ ಸೂರಜ್ ಹೆಗಡೆಯವರ ನಿಧನದ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಇವತ್ತು ರಾಹುಲ್ ಗಾಂಧಿ ಆಗಮಿಸಲಿದ್ದಾರೆ. ಸೂರಜ್ ಅಂತಿಮ ದರ್ಶನವನ್ನು ರಾಹುಲ್ ಪಡೆಯಲಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಕೆಂಪೇಗೌಡ ಏರ್ಪೋರ್ಟ್ಗೆ ರಾಹುಲ್ ಆಗಮನವಾಗಲಿದೆ. ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಲಿದ್ದಾರೆ ರಾಹುಲ್ ಗಾಂಧಿ. ದೇವರಾಜ ಅರಸು ಅವರ ಮೊಮ್ಮಗ ಹೆಗಡೆ, ಸೂರಜ್ ಹೆಗಡೆ ಅಕಾಲಿಕ ನಿಧನ ಬಹಳ ದೊಡ್ಡ ಆಘಾತ ತಂದಿದೆ ಪಕ್ಷಕ್ಕೆ. ಸಿಎಂ ಭೇಟಿಯಾಗಿ ದರ್ಶನವನ್ನು ಪಡೆದರು. ಈಗ ರಾಹುಲ್ ಗಾಂಧಿ ಕೂಡ ಬರಲಿದ್ದಾರೆ ಅಂತಿಮ ದರ್ಶನಕ್ಕಾಗಿ.